ಕುಡಿದ ಮತ್ನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕೆಲ ಯುವತಿಯರು ಕಂಡು ಬಂದರು ಅನ್ನೋದರ ಡೀಟೇಲ್ಸನ್ನು ಈಗಷ್ಟೇ ನಾವು ಕೊಡ್ತಾ ಇದ್ವಿ ನಿಮಗೆ. ಈಗ ಮತ್ತೊಬ್ಬ ಯುವತಿದು ಅದೇ ಕತೆ ಆಗಿತ್ತು ನೆನೆ. ಕೆಲವರಂತೂ ವಿಪರೀತ ಪಾರ್ಟಿ ಮಾಡಿಬಿಟ್ಟಿದ್ರು. ಅಂದರೆ ತಮ್ಮ ಬಾಡಿ ಕೆಪಾಸಿಟಿ ಲಿಮಿಟು ಎಲ್ಲ ಮೀರಿ ಖುಷಿಯಲ್ಲಿ ತೇಲಾಡಿದ್ದು. ಆಮೇಲೆ ಆಫ್ಟರ್ ಪಾರ್ಟಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಬಾಡಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ನಡೆಯೋದು ದೊಡ್ಡ ಸಾಧನೆ ಅನ್ನೋ ರೀತಿನಲ್ಲಿ ಆಗೋಯ್ತು. ಹಂಗೂ ಹಿಂಗೂ ಒದ್ದಾಡಿ ಸ್ನೇಹಿತರು ಒಬ್ಳು ಯುವತಿಯನ್ನ ಮನೆಗೆ ಸಾಗಿಸ್ಬೇಕಾದ್ರೆ ಸಾಕಬೇಕಾಗೋಯ್ತು. ಉಳಿದವ್ರಿಗೆ ಈಕೆ ನಶೆಯಿಂದ ಉಳಿದವ್ರಿಗೆಲ್ಲ ನಶೆ ಇಳಿದು ಬಿಡ್ತು. ಸ್ವಲ್ಪ ಹೊತ್ತಾಗಿದೆ ಕಾಕಿ ಬಂದ್ಬಿಟ್ಟು ಅಲ್ಲಿ ನಶೆ ಇಳಿಸ್ತಾ ಇದ್ರು. ಹಂಗಿತ್ತು ಅವ್ರ ಪರಿಸ್ಥಿತಿ. ಆಮೇಲೆ ಕ್ವಾಟ್ಲೆ ಬೇರೆ ಕೊಡ್ತಾ ಇದ್ಲು ಆ ಹುಡುಗಿ. ಒಂದು ಕಡೆಗೆ ಕೂರಿಸಿದ್ರೆ ಈ ಕಡೆ ಓಪನಿಂಗ್ ಇರುತ್ತಲ್ಲ ಆಟೋದಲ್ಲಿ, ಅಲ್ಲಿಂದ ನಡ್ಕೊಂಡು ಬರೋಳು, ಮತ್ತೆ ಕೂರೋಳು. ಮತ್ತೆ ಪಾಪ ಅವರೆಲ್ಲ ಅವಳನ್ನ ಹಂಗೂ ಹೀಗೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋರು. ಕೆಲವರು ಈ ಸಂಭ್ರಮಾಚರಣೆಯಲ್ಲಿ ಸ್ವೇಚ್ಛಾಚಾರವನ್ನು ಮಾಡಿದ್ದು ಕಾಣಿಸ್ತಾ ಇತ್ತು. ಆಮೇಲೆ ಕೆಲವ್ರು ಕುಡ್ದಿದ್ದು ಹೆಂಗಿತ್ತು ಅಂದರೆ, ನಾಳೆ ಇನ್ನು ಬಿಯರ್ ಸಿಗಲ್ಲ, ನಾಳೆ ಮದ್ಯ ಸಿಗಲ್ಲ ಅನ್ನೋ ರೇಂಜಿಗೆ ಕುಡಿದು ತೂರಾಡ್ತಾ ಇದ್ರು.